ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹಸಿ ಬಟಾಣಿ ಚಪಾತಿ ಯಾವ ರೀತಿ ಮಾಡೋದಂತ ಹೇಳ್ಕೊಡತ್ತೀನಿ ರೀ. ಈಗ ಹೆಂಗಿದ್ರು ಹಸಿ ಬಟಾಣಿ ಸೀಸನ್ ಐತ್ರಿ, ನೀವು ಮಾಡಿರಿ, ಟೇಸ್ಟ್ ಚಂದ ಐತ್ರಿ. ನೋಡ್ರಿ ಎಷ್ಟು ಚಂದ ಆಗ್ಯಾವ್ರಿ ಅವು ಹಸಿ ಬಟಾಣಿ ಚಪಾತಿ, ಎಷ್ಟು ಕ್ರಿಸಿಪಿ ಆಗ್ಯಾವ ನೋಡ್ರಿ. ಮೊದಲ 1 ಕಪ್ ಮಟ್ರಿ ತೊಗೊಳತ್ತೀನಿ ರೀ. ನಾನು ಹಸಿ ಬಟಾಣಿ ತೊಗೊಳತ್ತೀನಿ ರೀ. ಒಂದೆರಡು ಹಸಿರು ಮೆಣಸಿಕಾಯಿ ತೊಗೊಂಡಿನಿ ರೀ. ಸ್ವಲ್ಪ ಶುಂಠಿ ತೊಗೊಂಡಿನಿ ರೀ, ಒಂದು 4 ಪೀಸ್ ಚಿಕ್ಕ ಚಿಕ್ಕದು. ಸ್ವಲ್ಪ ಕೊತ್ತಂಬರಿ ವಾಶ್ ಮಾಡಿ ತೊಗೊಂಡಿನಿ ರೀ. ಅದನ್ನು ಈಗ ಐತಲ್ರಿ ಅವೆಲ್ಲ ಮಿಕ್ಸಿಗೆ ಹಾಕ್ಬೇಕ್ರಿ. ಸಣ್ಣಗೆ ಹಾಕ್ಬೇಕ್ರಿ ಮಿಕ್ಸಿಗೆ. ಒಂದು 3 ಕಪ್ ಗೋಧಿ ಹಿಟ್ಟು ತೊಗೊಳತ್ತೀನಿ ರೀ. 1 ಕಪ್ ಮಟರ್ಗೆ 3 ಕಪ್ ಗೋಧಿ ಹಿಟ್ಟು ತೊಗೊಳತ್ತೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕತ್ತೀನಿ ರೀ. ಗ್ರ್ಯಾಂಡ್ ಮಾಡಿದ್ದು ಪೇಸ್ಟ್ ಹಾಕತ್ತೀನಿ ರೀ. ಹಸಿ ಬಟಾಣಿ ಪೇಸ್ಟ್ ಏನಿತ್ತಲ್ಲ ರೀ, ಅದನ್ನು ಗ್ರ್ಯಾಂಡ್ ಮಾಡಿದ್ದು ಹಾಕತ್ತೀನಿ ರೀ. ಚೆಂದಾಗೆ ಮಿಕ್ಸ್ ಮಾಡೀನಿ ರೀ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗೆ ನಾದಬೇಕ್ರಿ ಅದನ್ನು ಹಿಟ್ಟು. ಒಂದು 10 ನಿಮಿಷ ನೆನ್ಸಾಕ್ಬಿಡ್ತೀನಿ ರೀ. ನೋಡಿರಿ ಈ ಥರ ಒಂದು ರೌಂಡ್ ಮಾಡಿಕೊಂಡು ಉಳ್ಳಿ ಮಾಡಿಕೊಂಡು ರೌಂಡಾಗೆ ಲಟ್ಟಿಸ್ಕೋಬೇಕ್ರಿ. ರೌಂಡಾಗೆ ಲಟ್ಟಿಸ್ಕೋಬೇಕ್ರಿ. ಮಕ್ಕಳು ಎಲ್ಲ ಭಾರಿ ಇಷ್ಟಪಡ್ತಾರೆ ರೀ ಇದನ್ನು, ಹಸಿ ಬಟಾಣಿ ಚಪಾತಿ. ಟೇಸ್ಟ್ನು ಚಂದ ಐತ್ರಿ, ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ರೌಂಡ್ ಶೇಪ್ ಲಟ್ಟಿಸ್ಕೋಬೇಕ್ರಿ. ಇದಕ್ಕೈತಲ್ರಿ ತುಪ್ಪ ಹಚ್ಚಾಕತ್ತೀನಿ ರೀ. ನಾ ಪೂರ್ತಿ ಎಲ್ಲ ತುಪ್ಪ ಹಚ್ಬೇಕ್ರಿ. ತುಪ್ಪ ಹಚ್ಚಿ ಸ್ವಲ್ಪ ಗೋಧಿ ಹಿಟ್ಟು ಹಾಕತ್ತೀನಿ ರೀ ಮ್ಯಾಗ. ಹಿಂಗೆ ಮಡಚ್ಕೋಬೇಕ್ರಿ ಅವನ್ನ ಈ ಥರ. ಮತ್ತು ಅದ್ರ ಮ್ಯಾಗ ಮತ್ತೆ ಸ್ವಲ್ಪ ತುಪ್ಪ ಹಚ್ಬೇಕ್ರಿ. ಸ್ವಲ್ಪ ಹಿಟ್ಟು ಹಚ್ಚಾಕತ್ತೀನಿ ರೀ. ಮತ್ತು ಈ ಥರ ಮಡಚ್ಕೋಬೇಕ್ರಿ. ಮತ್ತು ಇಲ್ಲೊಂದು ಸ್ವಲ್ಪ ತುಪ್ಪ ಹಚ್ಬೇಕ್ರಿ. ಮತ್ತು ಹಿಂಗೆ ಮಡ್ಚ್ಕೋಬೇಕ್ರಿ. ಚೌಕ್ ಶೇಪ್ ಆಯ್ತಲ್ರಿ ಇವಾಗಿದು. ಈಗ ಮತ್ತೆ ಲಟ್ಟಿಸ್ಬೇಕ್ರಿ. ನಿಮಗೆ ಯಾವ ಶೇಪ್ ಬೇಕಲ್ರಿ ನೀವು ಆ ಶೇಪ್ನಾಗ ಲಟ್ಟಿಸ್ಕೋಬೋದು ರೀ. ನಾನು ಈಗ ಚೌಕ್ ಶೇಪ್ ಒಳಗೆ ಲಟ್ಸಾಕತ್ತೀನಿ ರೀ. ಆ ಕಡೆ ಹಾಗೆ ತವಾ ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ಈಗ ಹಾಕೀನಿ ರೀ. ಸ್ವಲ್ಪ ಮೇಲೆ ತುಪ್ಪ ಸ್ಪ್ರೆಡ್ ಮಾಡತ್ತೀನಿ ರೀ. ವಿತೌಟ್ ಆಯಿಲ್ ರೀ, ಬರೀ ತುಪ್ಪದಾಗೆ ಮಾಡತ್ತೇನೆ ರೀ. ನೋಡಿರಿ ಎಷ್ಟು ಚಂದ ಉಪ್ಪ್ಯಾವಂತ ಹೇಳಿ, ನೀವು ಎಷ್ಟು ಚಂದ ಆಗ್ಯಾವ್ರಿ. ಚೆಂದಾಗೆ ಬೇಯಿಸ್ಬೇಕ್ರಿ. ಸ್ವಲ್ಪ ಉದ್ದಿಪ್ಪು ಇರ್ತಾವಲ್ರಿ, ಅದಕ್ಕೋಸ್ಕರ ಹಿಂದೆ ಮುಂದೆ ಮಾಡಿ ಈ ಥರ ಚೆಂದಾಗೆ ಬೇಯಿಸ್ಕೋಬೇಕ್ರಿ. ನೋಡಿರಿ ಎಷ್ಟು ಚಂದ ಆಗ್ಯಾವ್ರಿ. ಮುರಿದು ತೋರಿಸ್ತಾನೆ ಅಂದ್ರೆ ನೋಡಿರಿ ಒಂದು. ನೋಡಿರಿ ಎಷ್ಟು ಬದಲಾಗ್ಯಾವ್ರಿ ಒಳಗಡೆ ಎಲ್ಲ. ತಿನ್ನಕ್ಕೆ ನೋಡಿ ಟೇಸ್ಟ್ ರೀ. ನಾನು ಇದರ ಜೋಡಿ ಐತಲ್ರಿ ವೆಜ್ ಕರಿ ಮಾಡೀನಿ ರೀ. ಇವು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ ರೀ.